ಕಾಂಚಿನಗರ, ಚಿಕ್ಕಮಗಳೂರು ಡಿಸ್ಟಿಕ್ ಇಲ್ಲಿ ಬಂದಿದ್ದೇವೆ ನಾವು. ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಮೊನ್ನೆ ಒಂದು ಆತ್ಮಹತ್ಯೆ ಮಾಡ್ಕೊಂಡ್ರು. ಇದೇ ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಇಲ್ಲಿ ಇನ್ನೂ ಕೂಡ 3-4 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕೂಡ ನಾವು ಹೋಗ್ತೇವೆ. ಇಲ್ಲಿ ಇವರು ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅವ್ರ ಹತ್ರ ನಾವು ಕೇಳೋಣ. ಸರ್, ನಿಮ್ಮ ಹೆಸರು ಸರ್? ನಮ್ದು ಮಂಜುನಾಥ್ ಅಂತೇಳಿ. ನಾನು ಇದೇ ಊರಿನವನು. ನಿಮ್ಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ವಿಷಯ ನಮಗೆ ಗ್ರಾಮ ಇದು ಪೇಪರ್ ಎಲ್ಲ ಬರ್ತದೆ ಇಲ್ಲಿ ಧರ್ಮಸ್ಥಳ ಇದರಿಂದ ಟಾರ್ಚರ್ ಕೊಟ್ಟು ಒಬ್ರು ಸುಸೈಡ್ ಆಗಿದೆ ಅಂತ. ಹಾಗೆ ಅಷ್ಟೇ ಗೊತ್ತಿರೋದು ನಮಗೆ. ಎಷ್ಟು ಮಂದಿ ಇಲ್ಲಿ ಎಲ್ಲ ಇಲ್ಲಿ ತುಂಬಾ ಜನ, ಒಂದು 3-4 ಜನ ಆಗಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಟಾರ್ಚರ್ ಇಂದನೇ ಆಗಿರೋದು ಇಲ್ಲಿ. ಮತ್ತೆ ಇಲ್ಲಿ ಏನಾಗಿದೆ ಅಂದ್ರೆ ಹೆಚ್ಚಾಗಿ ಕೂಲಿ ಕಾರ್ಮಿಕರು ಸಣ್ಣ ಅದನ್ನೇ ನಂಬಿಕೊಂಡು ಸ್ವಾವಲಂಬಿಯಾಗಿ ಬದುಕೋದು. ಅವರು ಇದೇ ಆಶ್ರಯ ಅವರಿಗೆ. ಯಾವ್ದೋ ಒಂದು ಇದಕ್ಕಾಗಿ ತಂದಿರ್ತಾರೆ ಅದು. ಮತ್ತೆ ಇವ್ರ ಕಿರುಕುಳ ತುಂಬಾ ಇರ್ತದೆ. ವಾರ ವಾರ ಪ್ರತಿ ದಿವಸ ಎಂತವನಿಗೂ ಇದು ಮಾಡ್ಲಿಕ್ಕೆ ಆಗಲ್ಲ. ಬೇರೆ ದಾರಿನೇ ಸಿಕ್ಕಿದಾಗ ಸುಸೈಡ್ ಒಂದೇ ದಾರಿ ಅವರಿಗೆ. ಹಾಗೆ ಸುಸೈಡ್ ಅಷ್ಟು ಟಾರ್ಚರ್ ಕೊಡ್ತಾರೆ. ಹೊಡೆದಿದ್ದಾರೆ ತುಂಬಾ. ಅದೆಲ್ಲ ತುಂಬಾ ಆಗ್ತಿದಾವೆ ಈ ಕಡೆ. ಆ ರೀತಿಯಾಗಿ ಇದಾಗ್ತಿದೆ ನೋಡಿ. ಇಲ್ಲಿ ಮನೆಯವರಿದ್ದಾರೆ, ಅವರು ಮಾತಾಡ್ತಾರೆ. ನಿಮ್ಮ ಹೆಂಡತಿ ಅವರು? ಹೌದು, ನಮ್ಮ ಮನೆಯವರೇ. ಎಷ್ಟು ದಿನ ಆಯ್ತು? ಇವತ್ತಿಗೆ 8 ದಿನ ಆಯ್ತು ಸುಸೈಡ್ ಮಾಡ್ಕೊಂಡು. ಅದು ಸಂಘದ ಕಟ್ಟೋದು ಒಂಚೂರು ಲೇಟ್ ಆಗಿದ್ದಕ್ಕೋಸ್ಕರ ಹೀಗಾಗಿದೆ. ಅವರು ಪದೇ ಪದೇ ಫೋನ್ ಮಾಡ್ತಿದ್ರು. ನೀವು ಕೆಲ್ಸಕ್ಕೆ ಹೋಗ್ತೀರಾ? ನಾವು ಕೆಲ್ಸಕ್ಕೆ ಹೋಗ್ತಿದ್ವಿ, ಕೂಲಿ ಕೆಲ್ಸಕ್ಕೆ ಹೋಗೋದು. ಕೂಲಿ ಕೆಲಸ ಮಾಡಿ ನಾನು ಕಟ್ಟಿ ಬರೋ ಅಷ್ಟರಲ್ಲಿ ಈ ಥರ ಮಾಡ್ಕೊಂಡಿದ್ದಾಳೆ. ಅದು 24 ಗಂಟೆ ಫೋನ್ ಮಾಡ್ತಿದ್ರು. ಲೇಟ್ ಆಯಿತು. ನಮ್ಮ ಮನೆಯವರು ನನಗೆ ಫೋನ್ ಮಾಡಿ ಹೇಳ್ತಿದ್ರು, ಲೇಟ್ ಆಯಿತು ಸಂಘ ಕಟ್ಟೋದು. ಫೋನ್ ಮಾಡ್ತಿದ್ದಾರೆ, ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ, ರಗಳೆ ಆಗ್ತಿದೆ ಅಂತ. ಅವ್ರು ಸುಸೈಡ್ ಮಾಡ್ಕೊಂಡು ಹಂಗಾಗಿ ನೋಡಿ, ಅವರು ತುಂಬಾ ದುಃಖದಲ್ಲಿದ್ದಾರೆ. ಜಾಸ್ತಿ ಮಾಡ್ತಾರಲ್ಲ. ಮತ್ತೆ ಇಲ್ಲಿ ಮನೆ ಪಕ್ಕದಲ್ಲಿ ಒಬ್ರು ಇದ್ದಾರೆ, ಅವ್ರ ಹತ್ರ ಮಾತಾಡಿ. ಬನ್ನಿ ಅಮ್ಮ. ಏನಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಗುಲಾಬಿ ಅಂತೇಳಿ. ನಾನು ಈ ಸಂಘದಲ್ಲೇ ಇರೋದು. ಒಟ್ಟಿಗೆ ಒಂದೇ ಸಂಘದಲ್ಲಿ ಇದೀವಿ. ನಮ್ದು ಭಾಗ್ಯಲಕ್ಷ್ಮಿ ಸಂಘ ಅಂತ. ಹಣ ಕಟ್ಟ ಸ್ವಲ್ಪ ಲೇಟ್ ಆಯ್ತಂತೆ. ಫೋನ್ ಬರ್ತಾ ಇತ್ತಂತೆ. ಮತ್ತೆ ಹಣ ಕಟ್ಟಿ ಅಂತ ಇವಳು ಹೇಳ್ತಾ ಇದ್ಲಂತೆ. ಇವನ್ ಹಣ ಕಟ್ಟಿ ಬರೋದು ಲೇಟ್ ಆಗಿದೆ. ಬಂದು ನೋಡ್ಬೇಕಾದ್ರೆ ಸೂಸೈಡ್ ಮಾಡ್ಕೊಂಡಾಗಿದೆ. ಅಲ್ಲಿ ಸಂಘದಿಂದ ಫೋನ್ ಬರ್ತಾ ಇತ್ತಂತೆ, ಹಣ ಕಟ್ಟಿ ಅಂತ. ಬರ್ಲಿಲ್ಲ, ಹಣ ಕಟ್ಟೋದು ಲೇಟ್ ಆಯ್ತು ಅಂತ ಹೇಳಿ ಇಲ್ಲಿ ಬಂದು ನೋಡ್ಬೇಕಾದ್ರೆ ನೇಣು ಹಾಕೊಂಡಿದ್ದು. ನಿಮ್ಗೂ ಕೂಡ ಈ ತರ ಟಾರ್ಚರ್ ಕೊಡ್ತಾರೆ? ನಮಗೆ ಹಣ ಕಟ್ಟಿ ಅಂತ ಹೇಳ್ತಾರೆ. ಬಂದು ಹಣ ಕಟ್ಟಿ, ಲೇಟ್ ಆದ್ರೆ ಫೋನ್ ಮಾಡೇ ಮಾಡ್ತಾರೆ, ಹಣ ಕಟ್ಟಿ ಅಂತ. ಹಾಗಾಗಿ ಸಾಲ ತಗೊಂಡಿದ್ವಲ್ಲ, ಕಟ್ಲೇಬೇಕಲ್ಲ ಅಂತ ನಾವು ಹಣ ಕಟ್ತಾ ಇದೀವಿ. ಎಷ್ಟು ವರ್ಷ ಆಯ್ತು ನೀವು ಸಂಘ? 15 ವರ್ಷ ಆಯ್ತು. 15 ವರ್ಷ ಇನ್ನು ಸಾಲ ತಗೊಂಡಿದ್ರೆ ಕಟ್ತಾನೆ ಇದೀವಿ. ಮತ್ತೇನು ಜೀವನ್ ಮಧುರದ ಬಗ್ಗೆ ಏನೋ ಹೇಳಿದ್ರು? ಜೀವನ್ ಮಧುರ ಅಂತಂದ್ರೆ ಅವರು ಜೀವನ್ ಮಧುರ ಮಾಡಿಸಿದೀವಿ ನಾವು. 15 ವರ್ಷ ಕಟ್ಟಿ ಅಂತ ಹೇಳಿದ್ದಾರೆ. 15 ವರ್ಷ ಕಟ್ಟಿದ ನಂತರ 30ಕ್ಕೆ ಡಬಲ್ ಅಂತ ಫಸ್ಟ್ ಹೇಳಿದ್ರು. ಈಗೇನ ಕಟ್ಟದಷ್ಟೇ ಬರುದು ಅಂತ ಹೇಳ್ತಾ ಇದ್ದಾರೆ. ಎಂತ ಅಂತ ಗೊತ್ತಿಲ್ಲ ನಮ್ಗೆ ಸರಿಯಾಗಿ. ಹೇಳ್ತಾ ಇದ್ದಾರೆ. ಎಷ್ಟು ಕಟ್ಟಿದ್ರಿ ನೀವು? ನಾನು ಮುಂದಿನ 2025ಕ್ಕೆ ನಂದು 15 ವರ್ಷ ಆಗುತ್ತೆ. ಎಷ್ಟು ಕಟ್ಟಿದ್ರಿ? 30,000. ಅವ್ರು 30,000ನೇ ಕಟ್ಟಿದಷ್ಟೇ ಕೊಡುದು ಅಂತ ಹೇಳ್ತಾ ಇದ್ದಾರೆ. ಜಾಸ್ತಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಬೇರೆ ಎಲ್ಲ ಇನ್ಶೂರೆನ್ಸ್ ಎಲ್ಲ ಒತ್ತಾಯ ಮಾಡಿ ಕೊಡ್ತಾರೆ ನಿಮ್ಗೆ? ಬೇರೆ ಇನ್ಸೂರೆನ್ಸ್ ನಾವ್ ಯಾವ್ದು PRK ಎಲ್ಲ ಕಟ್ಲೇಬೇಕಲ್ವಾ? ಅದು ತಿಂಗಳಿಗೆ ಎಷ್ಟು ಬರುತ್ತೆ? ಅಧ್ಯಕ್ಷರು ಮೈಕ್ರೋ ಬಜೆಟ್ ಮಾಡಿಸಿದಾರೆ ಕೆಲವರೆಲ್ಲ. ಅದು ಇವ್ರದ್ದು ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಮಮತಂದ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಅವ್ರು ಕಟ್ಟಿದ್ದಾರೆ, ಬರಲ್ಲ ಅಂತ ಹೇಳ್ತೀವಿ. ಕಾರಣ ಗೊತ್ತಿಲ್ಲ ಸರ್ ನಮ್ಗೆ. ಕಟ್ಟಿದ್ರು ಸಿಗಲ್ಲ ಅಂತ ಹೇಳ್ತಾರೆ. ಮೈಕ್ರೋ ಬಜೆಟ್ ಬರೋದು ಕಷ್ಟ ಅಂತ ಮೊನ್ನೆ ಬಂದು ಹೇಳಿ ಹೋಗಿದ್ದಾರೆ. ಮೈಕ್ರೋ ಬಜೆಟ್ ಕೊಡ್ಲಿಕ್ಕೆ ಆಗಲ್ಲ, ಸೂಸೈಡ್ ಆಗಿರೋದ್ರಿಂದ ಅಂತ ಹೇಳಿದ್ದಾರೆ. ಇನ್ನು ನಿನ್ನೆ ಬಂದು ಹೇಳಿದ್ದಾರೆ ಅವರು, ಕಟ್ಟಿದ ಹಣ ಎಲ್ಲ ವಾಪಸ್ ಕೊಡ್ತೀವಿ ನಾವು, ಮತ್ತೆ ಸಾಲ ಮನ್ನಾ ಮಾಡ್ತೀವಿ ಅಂತಾನು ಹೇಳಿದ್ದಾರೆ. ನಿಮ್ಮ ಮಿಸಸ್ ತೀರ್ಕೊಂಡ ಮೇಲೆ ಸಂಘದವ್ರು ಏನೋ ಬಂದ್ರ? ಏನ್ ಹೇಳಿದ್ರು? ಸಂಘದವ್ರು ಬಂದು ಅದೇ ನಿಮ್ದು ಅವ್ರ ಮನೆಯವ್ರದ್ದು ಡೆತ್ ಸರ್ಟಿಫಿಕೇಟ್ ತಂದು ಕೊಡಿ, ಅದು ಸಾಲ ಮನ್ನಾ ಆಗುತ್ತೆ. 3 ತಿಂಗಳು ಕಂಟಿನ್ಯೂಸ್ ಕಟ್ಟಲೇಬೇಕು, ಕಡ್ಡಾಯವಾಗಿ ನಿಲ್ಸಂಗಿಲ್ಲ, ಒಂದು ಕನ್ಸು ನಿಲ್ಸಂಗಿಲ್ಲ, ಕಟ್ಟಲೇಬೇಕು ಅಂತ ಹೇಳಿದ್ದಾರೆ. ನೀವು ಕೊಟ್ಟಿದ್ದೀರಾ? ಡಾಕ್ಯುಮೆಂಟ್ ಎಲ್ಲ ಕೊಟ್ರ? ಡೆತ್ ಸರ್ಟಿಫಿಕೇಟ್ ಇಲ್ಲ, ಅದಾಗ್ಲಿಲ್ಲ, ರೆಡಿ ಆಗಿಲ್ಲ. ರೆಡಿ ಆದ್ಮೇಲೆ ಕೊಡ್ಬೇಕು. ಇನ್ನು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. 3 ತಿಂಗಳು ಕಂಟಿನ್ಯೂಸ್ ಕಟ್ಟಲೇಬೇಕಂತ, ಒಂದು ಕನ್ಸು ಬಿಡಂಗಿಲ್ಲ, ಕಟ್ಟಲೇಬೇಕು ಅಂತ ಹೇಳಿದ್ದಾರೆ. ದುಃಖದಲ್ಲಿ ಇದ್ರು ಕೂಡ ಕಟ್ಟಬೇಕಂತ ಹೇಳ್ತಾ ಇದ್ದಾರೆ. ನೋಡಿ, ಕರುಣೆ ಇಲ್ಲ ಅವರಿಗೆ. ಬಡವರ ಮೇಲೆ ಕರುಣೆ ಇಲ್ಲ. ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ. ಯಾವುದೇ ಡಾಕ್ಯುಮೆಂಟ್ ಇಲ್ಲ, ಕ್ಯಾಶ್ ತಗೊಳ್ಳುವಾಗಿಲ್ಲ, ವಾರ ಕಲೆಕ್ಷನ್ ಮಾಡುವಾಗಿಲ್ಲ. ಆದರೂ ಕೂಡ ಮನೆ ಬಂದು ಟಾರ್ಚರ್ ಮಾಡಿ ಕಟ್ಟಲೇಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ನೀವೇ ಡಿಸೈಡ್ ಮಾಡಿ, ಇನ್ನು ಏನು ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡಿ. ಇವ್ರು ಹೇಳ್ತಾರೆ, ಅವ್ರು ರಾತ್ರಿ ಹೋಗ್ತಾರೆ, ಹಗಲು ಹೋಗ್ತಾರೆ. ರಾತ್ರಿ ಹೊತ್ತು ಈಗ ನೋಡಿ, ಇವ್ರು ಬಂದಾಗ ಇವ್ರು ಇದ್ರು, ಫೋನ್ ಮಾಡಿದ್ರು, ಅದಕ್ಕೆ ನಾವು ಬಂದಿದ್ದು. ರಾತ್ರಿ ಆದರೆ ಇವರು ಹಗಲೊತ್ತು ಕೆಲ್ಸಕ್ಕೆ ಹೋಗ್ತಾರೆ. ನಾವು ಬರೋದೇ ರಾತ್ರಿ. ಯಾಕಂದರೆ ಹಗಲೊತ್ತು ಹೆಂಗಸರೆಲ್ಲ ಮನೇಲಿರುವಾಗ ನಾವು ಬರೋದಿಲ್ಲ. ಇವರೆಲ್ಲ ಧರ್ಮಸ್ಥಳ ಸಂಘದವರು ಬರೋದೇ ಹಗಲೊತ್ತು. ಯಾರು ಸಂಬಂಧ ಇಲ್ಲದವರನ್ನು ಕರ್ಕೊಂಡು ಬರ್ತಾರೆ, ಬಂದು ಗಲಾಟೆ ಮಾಡಿಸಿ ಕಟ್ಟಿ ಅಂತ ಹೇಳ್ತಾರೆ. ಹೀಗೆ ಮಾಡೋದು ಇವರು. ಈಗ ಅದೇ ಅವ್ರು ಹೇಳಿದಂಗೆ ನಾವು 3 ತಿಂಗಳು ಕಟ್ಟಲೇಬೇಕು, ಅದ್ರ ಮೇಲೆ ಸಾಲ ಮನ್ನಾ ಆಗುತ್ತೆ ಅಂತ ಹೇಳಿದ್ದಾರೆ. ಅದ್ರ ಮಧ್ಯಕ್ಕೆ ಅದೇ ಇದು ಜೀವನ್ ಮಧುರದೊಂದು ಅದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಮತ್ತೆ ಮೈಕ್ರೋ ಬಜೆಟ್ ಇಂದು ಇದು ಯಾವುದು ಬರಲ್ಲ ಅಂತ ಹೇಳಿ. ಎಷ್ಟು ಸಾಲ ಉಂಟು?
ಈಗ ನಂದು ಈಗ ಇರೋದು 2 ಲಕ್ಷ ತಗೊಂಡಿದ್ದು, 1,10,000 ರೂಪಾಯಿ ಇದೆ ಇನ್ನು ಕಟ್ಟಲಿಕ್ಕೆ. ನೀವು ವರ್ಷ 15 ವರ್ಷ ಆಯ್ತಾ ನೀವು ಕೂಡ ಸೇರಿ? ಹಾಂ ಅಷ್ಟೇ. ಚಿಕ್ಕಮಗಳೂರು ಡಿಸ್ಟಿಕ್ಕು ಶೃಂಗೇರಿ ತಾಲೂಕಿನ ಈ ಗ್ರಾಮ ಕಾಂಚನಗೋಡು ಗ್ರಾಮಕ್ಕೆ ಬಂದಿದ್ವಿ. ಅಂದರೆ ದುಃಖದಲ್ಲಿರೋ ಒಂದು ಮನೆ. ಆದರೂ ಇನ್ನೊಂದು ಹೆಣ್ಣು ಮಗಳಿಗೆ ಇಂಥ ಘಟನೆ ಆಗಬಾರ್ದು, ಇನ್ನೊಂದು ಕುಟುಂಬಕ್ಕೆ ಮಕ್ಕಳಿಗೆ ತಾಯಿ ಇಲ್ಲದೆ ಆಗಬಾರ್ದು. ಆ ಉದ್ದೇಶದಿಂದ ನಾವು ಪ್ರತಿಯೊಂದು ಕಡೆ ಹೋಗಿ ಅವರಿಗೆ ಧೈರ್ಯ ತುಂಬಿಸ್ತಾ ಇದ್ದೀವಿ. ಕಾನೂನು ಚೌಕಟ್ಟಲ್ಲಿ ಏನಾಗಿದೆ, ಏನು ಮಾಡ್ಬೋದು ಎಂಬುದನ್ನು ಹೇಳ್ತಾ ಇದ್ದೀವಿ. ಒಂದು ಕಡೆಯಿಂದ ಇವರಿಗೆ ಇನ್ನೂ ಗೊತ್ತಿಲ್ಲ, ಪೊಲೀಸನ್ನು ಕರ್ಕೊಂಡು ಬರ್ಬೋದು, ಬಂದರೆ ನಾವು ಕಟ್ಟಲೇಬೇಕು ಎಂಬ ಒಂದು ಭಯ ಇದೆ. ಆದರೆ ನಾವು ಹೇಳ್ತಾ ಇದ್ದು ಯಾವುದೇ ಕಾನೂನು ಚೌಕಟ್ಟಲ್ಲೋ ಪೊಲೀಸ್ ಠಾಣೆಯಲ್ಲಿ ಮುಗಿಸುವಂಥ ಪ್ರಕರಣ ಅಲ್ಲ, ಫೈನಾನ್ಸ್ ಪ್ರಕರಣ, ಹಣದ ಪ್ರಕರಣ. ಇದಂದರೆ ಕೋರ್ಟ್ಗೆ ಹೋಗಬೇಕು, ಕೋರ್ಟ್ ನೋಟಿಸ್ ಬರಬೇಕು. ಈ ಹಿಂದೆ ಹೇಳ್ತಾ ಇದ್ದೀನಿ, 10 ರೂಪಾಯಿ ಪೆನ್ನಲ್ಲೋ 20 ರೂಪಾಯಿ ಬುಕ್ಕಲ್ಲೋ ಬರೆದಿಟ್ಟು ಯಾವುದೇ ಕೋರ್ಟಿಗೆ ವ್ಯಾಲ್ಯೂ ಆಗಿರೋದಿಲ್ಲ. ಇದು ಕಪ್ಪು ಹಣವನ್ನು ಧರ್ಮಸ್ಥಳ ಸಂಘದವರು ಕಪ್ಪು ಹಣವನ್ನು ವೈಟ್ ಹಣ ಮಾಡುವಂಥ ಒಂದು ದಂಧೆ ಅಂತ ಹೇಳ್ತೀವಿ. ಇದು ಈ ಧರ್ಮಸ್ಥಳ ಸಂಘ, ಈ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು, ಅತ್ಯಾಚಾರಿ, ಕೊಲೆಗಡುಕರು ಅಂತ ಹೇಳ್ತೀವಲ್ಲ, ಇವರು 1-2 ಟ್ರಸ್ಟ್ಗಳೆಲ್ಲ ಮಾಡಿರೋದು 35 ಟ್ರಸ್ಟ್ಗಳನ್ನು ಮಾಡಿ ಈ ಕಪ್ಪು ಹಣವನ್ನು ವೈಟ್ ಹಣ ಮಾಡುವ ದಂಧೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದಾಗಿರೋ ನಾವು ಇವಾಗ ಇವರ ಮನೆಗೆ ಬಂದಿದ್ದೀವಿ, ಅವರ ಮಕ್ಕಳನ್ನು ತೋರಿಸ್ತೀವಿ. ಬನ್ನಿ. ತಾವೇನು ಮಾಡ್ತಾ ಇದ್ದೀರಿ? ಫಸ್ಟ್ ಪಿ ಯು ಸಿ. ಇನ್ನೇ ಹೆಸರು? ಆರಾಧ್ಯ ಅಂತ. ಆರಾಧ್ಯ. ತಮ್ಮ ಹೆಸರು? ಅನಿರುದ್ಧ ಅಂತ. 10ನೇ ಕ್ಲಾಸು. ನೋಡಿ, ಆ ತಾಯಿಯನ್ನು ಕಳ್ಕೊಂಡಿದ್ದಾರೆ ನಿಮ್ಮಂಥ ಕಚ್ಚಡ ಅಲ್ಕಟ್ ನಾಯಿಯವರಿಂದಾಗಿ. ಒಂದು ಅರ್ಧ ಗಂಟೆ ಲೇಟ್ ಆದಕ್ಕೆ ಈ ತಾಯಿ ಕಳ್ಕೊಂಡ್ರಿ ಈ ಮಕ್ಕಳು. ಆಲೋಚನೆ ಮಾಡಿ, ಪ್ರತಿಯೊಬ್ಬರು ಆಲೋಚನೆ ಮಾಡ್ಬೇಕಿನ್ನು. ನಾವೇನೋ ಹೇಳಿದರೆ ನಾವು ರಾತ್ರಿ ಹೋದ್ರೆ ರಾತ್ರಿ ಹೋಗ್ತೀವಿ ಅಂತ ಹೇಳ್ತೀವಿ. ಹೌದು, ರಾತ್ರಿ ಹೋಗ್ತೀವಿ. ನಿನ್ನ ರಾತ್ರಿ ಹೋಗಿದ್ವಿ ಕುಂದಾಪುರ, ರಾತ್ರಿ 12 ಗಂಟೆಗೆ ಇದ್ದೀವಿ ನಾವು. ಅವ್ರು ಕರೆದಕ್ಕೆ ಹೋಗಿದ್ವಿ, ಅವ್ರ ನೋವಿಗೆ ಅವ್ರಿಗೆ ನೋವಿಗೆ ಸ್ಪಂದನೆ ಮಾಡಲಿಕ್ಕೆ ಕಾನೂನು ಚೌಕಟ್ಟಲ್ಲಿ ಏನು ಮಾಡ್ಬೇಕಂದ್ರೆ ಮಾಡಿಕೊಡ್ತಾ ಇದ್ದೀವಿ ನಾವು ಪ್ರತಿಯೊಬ್ಬರಿಗೆ ಹೇಳ್ತಾ ಇರೋದನ್ನ, ಈ ಥರ ಮಕ್ಕಳಿಗೆ ತಾಯಿ ಇಲ್ಲದ ಆಗಬೇಡಿ. ನೀವು ಧೈರ್ಯವಾಗಿ ಅಡ್ಡಾಕಿ, ಧೈರ್ಯವಾಗಿ ನಿಲ್ಲಿ. ನೀವು ಒಂದು ಸರ್ಕಾರ ಒಂದು ಸಾಲ ಕೊಡಬೇಕಾದ್ರೆ ಅವ್ರಿಗೆ ಎಷ್ಟು ಸಂಬಳ ಬರ್ಬೋದು, ಡೈಲಿ ಏನು ಅವ್ರಿಗೆ ಆದಾಯ ಇದೆ, ಎಲ್ಲವನ್ನು ಎಂಕ್ವೈರಿ ಮಾಡಿ ಕೊಡ್ತಾರೆ. ಇವರು ಆ ಥರ ಅಲ್ಲ, ಎಷ್ಟು ಬೇಕು ಅಷ್ಟು ಕೊಡ್ತೀವಿ ಅಂತ. ನಾವು ಅವ್ರಿಗೆ ಎಷ್ಟು ಆದಾಯ ಇದೆ ಆದಾಯ ಆ ಮಿತಿಯಲ್ಲಿ ಕೊಡಬೇಕು. ಇಷ್ಟು % ಖರ್ಚಿಗೆ, ಇಷ್ಟು % ಎಷ್ಟು ಕಟ್ಟಬಹುದು ಎಂಬು. ಅವರು ಆರೋಗ್ಯವಂತ ಆಗಿದ್ದಾರಾ ಇಲ್ಲವ ಎಲ್ಲವನ್ನು ಆಲೋಚನೆ ಮಾಡಿ. ಇದು ಯಾವುದೂ ಇಲ್ಲ. ಇದು ಧರ್ಮಸ್ಥಳದ ಪ್ರಭಾವಿ ವ್ಯಕ್ತಿಗಳು ಮಾಡ್ತಾ ಇರೋದು. ಪ್ರಭಾವಿ ವ್ಯಕ್ತಿಗಳು ಗ್ರಾಮ ಉದ್ಧಾರ ಮಾಡ್ತಾ ಇರಲ್ಲ, ಗ್ರಾಮದ ಒಬ್ಬೊಬ್ಬರನ್ನು ಕೊಲೆ ಮಾಡ್ತಾ ಇದ್ದಾರೆ. ಇದೆಲ್ಲ ಸಾಯ್ತಾ ಇರೋದು ಯಾವುದು ಅವರ ಸಮುದಾಯದವರಲ್ಲ, ಎಲ್ಲ ಸಾಯ್ತು ಹಿಂದೂ ಸಮುದಾಯದವರು. ಪ್ರತಿಯೊಂದು ಕಡೆ ಹಿಂದೂ ಸಮುದಾಯದ ಹೆಣ್ಣು ಮಕ್ಕಳು, ಹಿಂದೂ ಸಮುದಾಯ ಗಂಡಸರ ಸಾಯ್ತಾ ಇರೋದು ಅವರ ಸಮುದಾಯ ಯಾರು ಅಲ್ಲ. ಅವರ ಸಮುದಾಯಕ್ಕೆ ಬೇಜಾನ ಅವರು ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಇದನ್ನು ತಡೆಯಬೇಕು, ಇದು ನಿಲ್ಲಬೇಕು. ಪ್ರತಿಯೊಂದನ್ನು ನೊಂದವರು ಎದ್ದೇಳಿ. ನೀವು ಅಂದರೆ ಕಟ್ಟಬೇಡಿ, ಧೈರ್ಯವಾಗಿರಿ. ಸೌಜನ್ಯ ಹೋರಾಟ ನಿಮ್ಮೊಂದಿಗೆ ಇದ್ದೀವಿ. ನೀವು ದೂರು ಕೊಡಿ, ಠಾಣೆಗೆ ದೂರು. ಎಷ್ಟೋ ಕಡೆಯಿಂದ ದೂರು ಕೊಟ್ಟ ನಿಲ್ಲಿಸಿಬಿಟ್ಟು ನಮಗೆ ಹೇಳ್ತಾರೆ, ನಾವು ನಿಲ್ಲಿಸ್ತೀವಿ. ಠಾಣೆ ಕರ್ಕೊಂಡು ಹೋಗ್ಯಾರ, ಸ್ಟೇಟ್ಮೆಂಟ್ ತಗೊಳ್ಳಿದಾಗ್ತಾರೆ ಅವ್ರನ್ನ. ಇನ್ನು ಅವರ ಮನೆಗೆ ಹೋಗಿ ತೊಂದರೆ ಕೊಡಬಾರ್ದು. ತೊಂದರೆ ಕೊಟ್ಟರೆ ಯಾರು ಆ ತೊಂದರೆ ಕೊಟ್ಟರೆ ಅವರ ಮೇಲೆ ತಿರ್ಗಾ ಕ್ರಮ ಕೈಗೊಳ್ಬೋದು. ಈ ರೀತಿ ಒಂದು ವ್ಯವಸ್ಥೆ ಇದೆ. ಅದಕ್ಕೋಸ್ಕರ ಎಲ್ಲರೂ ಹೇಳ್ತಾ ಇರೋದು. ಪಾಪದರು ಮಾತಾಡಲಿಕ್ಕೆ ಬರಲ್ಲ. ಯಾವುದೇ ಒಂದು ರಾಜಕೀಯ ವ್ಯಕ್ತಿ, ಪ್ರಭಾವಿ ವ್ಯಕ್ತಿ ಎಲ್ಲ ಸಹಕಾರ ಇಲ್ಲ ಅವರಿಗೆ. ಅಂಥದ್ದಲ್ಲಿ ಇವತ್ತು ನಮ್ಮ ಮಹೇಶ್ ತಿಮ್ಮರೋಡಿ ಅನ್ನೋ ತಂಡ, ಸೌಜನ್ಯ ಒಂದು ದೇವಿ ರೂಪವಾಗಿ, ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ದೇವರ ರೂಪವಾಗಿ ಬಂದು ಇದನ್ನೆಲ್ಲ ಮಾಡಿಸ್ತಾ ಇರೋದು. ಮುಂದೊಂದು ದಿನಲ್ಲಿ ನೀವೇನೋ ಇದನ್ನು ಇದೇ ರೀತಿ ಕಟ್ತಾ ಹೋದರೆ ಮಕ್ಕಳ ಭವಿಷ್ಯ ನೀವು ದೊಡ್ಡ ಹಳ್ಳಕ್ಕೆ ತಂದಾಗ್ತಾ ಇದ್ದೀರಾ. ಅದನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ, ಎಚ್ಚೆತ್ತುಕೊಳ್ಳಿ. ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ತಾರೆ. ಬಡವರಾಗಿ ನಾವು ನಿಮಗೆ ಯಾರಿಲ್ಲ ಚಿಂತೆ ಬೇಡ. ಮಹೇಶನ ತಂಡವರು, ಸೌಜನ್ಯ ತಂಡವರು ಇದ್ದೇ ಇದ್ದೀವಿ ಅಂತ ಹೇಳ್ತೀವಿ. ಇವಾಗ ನಾವು ತೋರಿಸ್ತೀವಿ ಮನೆ ಒಳಗೆ ಎಲ್ಲಿ ನೇಣಾಕಿರೋದು ಎಂದು ಅವರೇ ತೋರಿಸ್ತಾರೆ. ನೋಡೋಣ ಬನ್ನಿ. ಇವಳು ದೀಪ ಇಟ್ಟಿದಾರಲ್ಲ, ಇವಳು ತಾಯಿಗೋಸ್ಕರ ಇಟ್ಟಿದೆ. ಕಂಡಿಲ್ಲ, ಇಲ್ಲಿದೆಯಾ? ಆ ತಾಯಿಗೋಸ್ಕರ ದೀಪ, ಇವತ್ತು ದೀಪ ಇದು ಕೆಳದಂಗೆ ಇಡಬೇಕಲ್ಲ. ಎಷ್ಟು ದಿನ? 11 ದಿನ ಇಡ್ತಾ ಇದ್ದಾರೆ. ಈ ಧರ್ಮಸ್ಥಳ ಅವ್ರು ಮಾಡಿರೋದಲ್ಲ, ಧರ್ಮಸ್ಥಳ ಧರ್ಮನ ಇದು. ನೋಡಿ ಇಲ್ಲಿ ನೇನು ಹಾಕಿರೋದಂತ. ಒಂದು ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಡಿಮೆ ಒಂದು 6-6.5 ಸಾವಿರ ಜನವನ್ನು ತಿಂದಾಕಿ ಆಯಿತು. ಆದರೆ ಕಷ್ಟದಲ್ಲಿದ್ದಾರೆ. ಸರಿ, ಸಾಲ ಮನ್ನಾ ಮಾಡೋಣ. ನಮ್ಮ ಹಿಂದೂ ಭಕ್ತರು ಆ ಉಂಡಿಗೆ ಹಾಕೋ ದುಡ್ಡನ್ನು ಇವರು ಕೊಡ್ತಾ ಇರೋದು. ಆ ಒಂದು ಸ್ವಲ್ಪನ ಆಲೋಚನೆ, ಸ್ವಲ್ಪನ ಮಾನವ, ಸ್ವಲ್ಪ ಚಿಂತೆ ಮಾಡದ ಈ ಒಂದು ಜನ್ಮ ನಮ್ಮ ಈ ಹಿಂದೂ ಸಮಾಜವನ್ನು ಕೆಡಿಸ್ತಾ ಇದ್ದೀರಲ್ಲ. ಇನ್ನಾದರೂ ಎಚ್ಚೆತ್ಕೊಳ್ಳಿ, ನಮ್ಮ ಜನತೆ ಎಚ್ಚೆತ್ಕೊಳ್ಳು, ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಳಿ. ಅಷ್ಟಿದ್ರೆ ಸಾಕು. ಹಿಂದೂ ಸಮಾಜದ ಭಕ್ತರು ಎಚ್ಚೆತ್ಕೊಳ್ಬೇಕು. ಭಕ್ತರು ಎಚ್ಚೆದ್ರೆ ಮಾತ್ರ ಇದನ್ನು ನಿಲ್ಲಿಸ್ಬೋದು, ನೆಲ ಸಮಾನ ಮಾಡ್ಬೋದು ಅಂತ ಹೇಳ್ಬೋದು. ಅವ್ರು ಕೊಡ್ತಾರಂತ, ಅಯ್ಯೋ ಅವ್ರು ಕೊಟ್ಟಿದಾರಂತ ಅಲ್ಲ, ಕೊಟ್ಟರು ನಮ್ಮ ಹಿಂದೂ ಭಕ್ತರ ದುಡ್ಡನ್ನು ಕೊಟ್ಟಿರೋದು.
ನಿಮ್ಮೊಂದಿಗೆ ನೊಂದವರಿಗೆ ನಾವಿದ್ದೀವಿ. ಇಲ್ಲಿ ಇನ್ನೂ ಇದೆ 3-4 ಮನೆ, ಎಲ್ಲ ಮನೆಗೆ ಹೋಗಿ ವಿಸಿಟ್ ಮಾಡ್ತೀವಿ. ಎಲ್ಲರೂ ನಮ್ಮಿಂದ ಆಗುವ ಸಮಾಧಾನ ಹೇಳುವ ಅಷ್ಟೇ, ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಆ ಕೆಲಸವನ್ನು ನಾವು ಮಾಡ್ತೀವಿ, ಇನ್ನೊಬ್ಬರ ಜೀವನ ಉಳಿಸುವ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ತಿಳ್ಕೊಳ್ಳೋಣ ಅಂತ ಬಂದೆ ನಾವು. ಎಲ್ಲ ಕಡೆನೂ ತುಂಬಾ ನಿಮ್ಮ ಮಕ್ಕಳ ಇಬ್ರು ಅವ್ರಿಬ್ರು ಮಕ್ಕಳು ಅವ್ರಿಗೆ ಮಮತನ್ ಮಕ್ಕಳು, ಅವ್ರ ಮಮತನ್ ಗಂಡ ಅವ್ರ ಮಕ್ಕಳು. ಕರ್ನಾಟಕ ರಾಜ್ಯದ ಕಡಿಮೆ ಅಂದ್ರೆ 6,500 ಜನ ಹುಟ್ಟಿದ್ದಾರೆ ಇವಾಗ. ಬ್ಯಾಂಕ್ ಕೊಡೋ ತರ ಇವ್ರದ್ದು ಎಷ್ಟು ಸಂಬಳ ಐತೆ ಅಷ್ಟಕ್ಕೆ ಅವ್ರ ವ್ಯಾಲ್ಯೂ ಕೊಡಬೇಕು. ಏನೋ ಕಷ್ಟ ಇದೆ ಅಂತ ರೊಕ್ಕ ಎಲ್ಲವೂ ತಂದು ಕೊಟ್ಟು ಆಮೇಲೆ ಎಲ್ಲಾನು ಇಂಡುವ ಕೆಲಸ ಮಾಡಬಾರ್ದು. ಬ್ಯಾಂಕ್ ಅವ್ರು ಏನಕ್ಕೆ ಕೊಡಲ್ಲ, ಅವ್ರಿಗೆ ಎಷ್ಟು ಕೆಪಾಸಿಟಿ, ಅವರ ಸಂಬಳ ಎಷ್ಟೈತೆ ಅದನ್ನ ನೋಡೇ ಕೊಡು. ಇಲ್ಲಿ ಹಂಗೆ ಅಲ್ವಲ್ಲ, ಕೊಡ್ಲಿಕ್ಕೆ ಬೇಗ ಕೊಡ್ತಾ ಇದ್ದಾರೆ, ಆಮೇಲೆ ಹಿಂಡ್ತಾ ಇದ್ದಾರೆ ತಾನೆ. ಏನೋ ಸೌಜನ್ಯ ಪರ ಹೋರಾಟಗಾರರು ಎಲ್ಲ ಕಲೆ ಮಾಡ್ತಾ ಇದೀವಿ, ನೋಡ್ತಾ ಇದ್ದೀರಾ. ಅದಕ್ಕೆ ಇವಾಗ ಇಂತಿಂತ ಎಲ್ಲೆಲ್ಲ ಆಗ್ತದೆ, ಎಲ್ಲೆಲ್ಲ ಹೋಗಿ ಮಾಹಿತಿ ಇದೆ ಅವರಿಗೆ ನಮ್ಮಿಂದ ಆಗೋ ಹೇಳ್ಕೊತಾ ಇದ್ದೀವಿ. ಆಗ್ಬೇಡಿ ಅಂತ. ಈ ಮುಂಚೆ ಎಲ್ಲ ಆದ್ರೆ ಪಬ್ಲಿಸಿಟಿ ಆಗ್ತಾ ಇರಲಿಲ್ಲ, ಎಲ್ಲ ಅಲ್ಲಲ್ಲಿ ಮುಚ್ಚಾಗ್ತಾ ಇತ್ತು ಎಲ್ಲ ಸುದ್ದಿ ಮಾಡ್ಲಿಕ್ಕೆ. ಇವಾಗ ಜಾಲತಾಣ ಸ್ವಲ್ಪ ಸ್ಟ್ರಾಂಗ್ ಆಯ್ತು. 10 ಜನ ಒಬ್ಬ ಚೆನ್ನಾಗಿರೋ ಇದ್ದಾನೆ, ನಾವು ಮುಂದೆ ಬಂದು ನಿಂತು ಧೈರ್ಯವಾಗಿ ಮಾತಾಡ್ತಾನೆ. ಅದಕ್ಕೋಸ್ಕರ ಗೊತ್ತಾಗ್ತದೆ ಎಲ್ಲ ಕಡೆನೂ. ಮೊನ್ನೆ ಇನ್ನೊಂದಾಗಿದೆ ಬೆಳಗಾಮಲ್ಲಿ, ಕಿರುಕುಳದಿಂದ ಆಗಿರೋದು, ಡೆತ್ ಆಗಿರೋದು. ಇಲ್ಲೇ ಒಂದಾಯ್ತಲ್ಲ ಸರ್, ಧರ್ಮಸ್ಥಳ ಸಂಘದ ಇಲ್ಲೇ ಒಂದಾಯ್ತು. ಇದು ಎರಡನೇದು. ಇಲ್ಲ ಎರಡಲ್ಲ, ಇಲ್ಲೆಲ್ಲ 4 ಆಗಿದೆ. 6 ವಿಪಾಯ ಎಲ್ಲ ಇದೇ ತರ ಆತ್ಮಹತ್ಯೆ ಮಾಡ್ಲೇಬೇಕಂತ ಹೇಳಿ ಲಾಸ್ಟಿಗೆ ನಾವೇ ನಿಂತ ಮಾತಾಡ್ತೇವೆ. ನಾನು ಅದು ವಿಡಿಯೋ ನೋಡಿದೆ. ಹಾ, ಹೌದೊಂದು ಲೇಡೀಸ್ ಪಾಪ ಲೆಟರ್ ಬನ್ನಿ ಸರ್, ಹೆಸರು ಪಟ್ಟಿಯಲ್ಲಿ ಭಯ ಇತ್ತು ಅವರಿಗೆ ಮಾತಾಡ್ಲಿಕ್ಕೆ. ಅಂದ್ರೆ ಅವ್ರ ಹೆಸರೇನೋ ಅವರ ಬಂದ್ರೆ ವಿಡಿಯೋ ಮಾಡಿರೋದು. ನೈಟ್ ವಿಡಿಯೋ ಮಾಡಿರೋದಾ? ನೈಟ್ ನಿನ್ನೆ ಮಾಡಿರೋದು. ಇವತ್ತು ನೋಡಿದಿರಾ? ಇವತ್ತಲ್ಲ, ಮೊನ್ನೆನಾ? ಇವ್ರು ನೋಡಿ ದಿನೇಶ್ ಗಾಣಿಗ ಅಂತ ಸ್ವಲ್ಪ ತಲೆ ಬೋಳಿ ಅವ್ರು. ಹಾ, ಅವ್ರವ್ರು ಮತ್ತೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಮತ್ತೆ ಸರಿ ಆಯ್ತು. ಮತ್ತೆ ಮನೆಗೆ ಹೋಗ್ತಾ ಇಲ್ಲ, ಕಟ್ಟುದು ಬೇಡ ಅಂತ ಹೇಳಿ ಕಟ್ಲಿಕ್ಕೆಲ್ಲ ಮನೆಗೆ ಹೋಗ್ತಾ ಇಲ್ಲ. ನೆಮ್ಮದಿ ಬಿತ್ತು. ಅವ್ರು ಹೇಳಿದ್ರು ಇಲ್ಲ, 2 ಮಕ್ಕಳು ನಾವು ಆತ್ಮಹತ್ಯೆ ಕೊನೆಗಳಿಗೆ ಫೋನ್ ಇಲ್ಲ ಆತ್ಮಹತ್ಯೆ ಮಾಡ್ಲೇಬೇಕಂತ ಹೇಳಿ. ಅದು ಇನ್ನೊಂದು ಹಾಸ್ಪಿಟಲ್ ವಿಷಯ. ಹಾಸ್ಪಿಟಲ್ ಅಷ್ಟೇ, ಗಂಡನಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಇದ್ದಾರೆ. ಇವರು ಬೀಳ್ತಾನೆ ಇಲ್ಲ, ದುಡ್ಡು ಕಟ್ಟಬೇಕು ಬಿಡ್ತಾ ಇಲ್ಲ ಅಂತಂದ್ರೆ ತೆಗೆದು ಎಸಿತಾರೆ, ಬುಕ್ಕನ್ ತೆಗೆದು ಎಸ್ಬಿಟ್ಟು ಎಲ್ಲ ಸೇರಿ ಕಟ್ಟಿ ಅಂತ, ಎಲ್ಲ ಸೇರಿ ಕಟ್ಬಿಡಿ. ಮೊದ್ಲು ಒಂದು 4 ಜನ ಆಫೀಸ್ ಕುಂದಾಪುರ ನೈಟ್ ಹೋಗಿದೀವಲ್ಲ, ಅಲ್ಲ ಆತರ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಹೇಳಿ ಇವಾಗ ಮಾಡ್ತಾ ಇಲ್ವಲ್ಲ, ನೀವು ಎಷ್ಟು ಕಟ್ಟಿ ಅಷ್ಟೇ ಇಟ್ಕೊಂಡು ಹೋಗ್ತಾ ಇದಾರಲ್ಲ. ಇಲ್ಲ, ಇಲ್ಲಿ ಏನಂತ ಹೇಳಿದ್ರೆ ಏನ್ ಮಾಡ್ತಿದಾರೆ ಅಂತಂದ್ರೆ, ಇಷ್ಟು ಕಂತು ಅಂದ್ರೆ ಅಷ್ಟು ಕಂತು ನಾವು ಕಟ್ಲೇಬೇಕು. ಇಲ್ಲಿ ಸ್ವಲ್ಪ ಕಮ್ಮಿ ಹೆಣ ಇದ್ರೆ ಕಟ್ಲೇಬೇಕು. ಎಷ್ಟು ಕಂತು ಉಂಟು ನಾವು ಅಷ್ಟು ಕಟ್ಲೇಬೇಕು. ಕಟ್ಟದಿದ್ರೆ ಬಿಡಲ್ಲ, ಅಲ್ಲೂ ಬಿಡಲ್ಲ. ಅಲ್ಲಿಂದ ಫೋನ್ ಮಾಡ್ತಾರೆ, ಇಲ್ಲಿ ಸೇವಾ ನಿರತರು ಬರ್ತಾರೆ, ಸೂಪರ್ವೈಸರ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಅಲ್ಲಿಂದ ಫೋನ್ ಆಫೀಸಿಂದ ಫೋನ್ ಬರ್ತಾನೆ ಇರುತ್ತೆ ನಮ್ಗೆ, ನಿಮ್ಮ ಸಂಘದಿಂದ ಹಣ ಬಂದಿಲ್ಲ ಯಾಕೆ ಅಂತ ಕೇಳ್ತಾರೆ. ಧೈರ್ಯವಾಗಿರಿ, ಯಾರು ಏನು ಮನೆಗೆ ಬರಲ್ಲ, ಒಬ್ಬನು ಬರಲ್ಲ. ಕಾನೂನು ಪ್ರಕಾರ ಕಲೆಕ್ಷನ್ ದುಡ್ಡು ಶೇಖರಣೆ ಮಾಡ್ಲಿಕ್ಕೆ ಮನೆಗೆ ಬರಲಿಕ್ಕೆ ಅಧಿಕಾರ ಸಿಬಿಐ RBI ಕೊಟ್ಟಿಲ್ಲ. ಬಂದು ತೊಂದರೆ ಕೊಡ್ಲಿಕ್ಕಿಲ್ಲ, ಬೈಲಿಕ್ಕಿಲ್ಲ. ಅವ್ರಿಗೆ ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗಲ್ಲ, ಕೋರ್ಟ್ ಹೋಗಿ ಕೋರ್ಟ್ ನೋಟಿಸ್ ಕೊಡ್ಲಿಕ್ಕೆ ಆಗಲ್ಲ. ಅಂದ್ರೆ ಕಾನೂನು ಪ್ರಕಾರ ಇಲ್ಲದಕ್ಕೆ. ಕಾನೂನು ಪ್ರಕಾರ ಇದ್ದರೆ ಅವರಿಗೆ ಕಂಪ್ಲೇಂಟ್ ಮಾಡ್ಬೋದು, FIR ಹಾಕ್ಬೋದು, ಕೋರ್ಟ್ ನೋಟಿಸ್ ಕಳಿಸಿ ಕೋರ್ಟ್ ಅಲ್ಲಿ ಕಟ್ಬೋದು. ಇದು ಯಾವುದು ಆಗಲ್ಲ. ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದು ಮಾಡ್ತಾರ ಅವರು? ಹೇಳಿ, ಅವರಿಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ದುಡ್ಡು ಕಟ್ಟಿಲ್ಲ ಅಂತ ಇಲ್ಲಿ ಮಾಡಲ್ಲ ಅವರು. ದುಡ್ಡು ಕಟ್ಟಿಲ್ಲ ಅಂತ ಇಲ್ಲಿ ತನಕ ಒಬ್ಬೊಬ್ಬರ ಮೇಲೆ ಕಂಪ್ಲೇಂಟ್ ಮಾಡ್ಲಿಲ್ಲ, ಕಂಪ್ಲೇಂಟ್ ಮಾಡಲ್ಲ ಅವರು. ಮಾಡಲ್ಲ. ಇಲ್ಲಿ ನಮಗ್ ಕಿರುಕುಳ ಕೊಡ್ತಾರಲ್ಲ, ಅದೇ ಕಿರುಕುಳ ಮಾತ್ರ ಕೊಡ್ತಾರೆ. ಅದಕ್ಕೆ ನೀವು ಗಟ್ಟಿ ನಿಲ್ಬೇಕು. ಒಬ್ಬರು ನಿಲ್ಬೋದು ಅಷ್ಟೇ. ಸರ್, ಇಬ್ಬರು ನಿಲ್ಬೋದು. ಎಲ್ಲ ನಾವಿದ್ದೇವೆ ನಾವು ಅದಕ್ಕೆ ಬಂದಿದ್ದು. ಕುಂದಾಪುರ ತಾಲೂಕಲ್ಲಿ ಒಬ್ಬಳೇ ಫಸ್ಟ್ ನಿಂತು, ಹಾ, ಆಮೇಲೆ 2 ಆಯ್ತು. ನಿನ್ನ ರಾತ್ರಿಗೆ ಒಂದು 20-25 ಜನ ಮುಂದೆ ಬಂದ್ರು. ನಿನ್ನ ರಾತ್ರಿ 12ವರೆಗೆ ಅವರಿಗೋಸ್ಕರ ನಾವು ಹೋಗಿದ್ದೀವಿ. ನಾವು ಮಂಗಳೂರಿಂದ ನಾವು ಸಾಧಾರಣ ಒಂದು 4-5 ತಿಂಗಳಿಂದ ಎಲ್ಲ ಅಭಿಯಾನ ಮಾಡ್ತಾ ಇದ್ದೇವೆ. ನೀವೆಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ಬೋದು. ಮತ್ತೆ ಯಾಕೆ ನಮ್ಗೆ ತಿಳಿಸಿಲ್ಲ ಇಷ್ಟೆಲ್ಲ? ಇನ್ನೊಬ್ಬರ ಜೀವ ಹೋಗ್ಬಾರ್ದು, ಅಷ್ಟೇ ನಮ್ಮ ಉದ್ದೇಶ. ಅದಕ್ಕೆ ಹೋಗ್ಬಾರ್ದು. ಎಲ್ಲಿ ಬೇಕಾದ್ರೆ ಹೋಗ್ತೇವೆ ನಾವು, ಎಲ್ಲಿ ಬೇಕಾದ್ರೆ ರೆಡಿ ಇದ್ದೇವೆ ನಾವು. ಹೋಗ್ಲಿ, ಬಡವನ್ ಕೂಲಿ ಮಾಡೋದು ಹೋಗ್ಬಾರ್ದು. ಅದೇ ಅಭಿನಯ. ತಂದೆ ತಾಯಿ ಬಲಿಪಶು ಆಗೋದು ಬಡವ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಏನಕ್ಕಾದ್ರೂ ಬೇಕಿರುತ್ತೆ, ಹಣ ತಗೊಂಡೇ ಇರ್ತೀವಿ. ಆ ಟೈಮಿಗೆ ಕಟ್ಬೇಕು. ಇನ್ ಟೈಮ್ ಕಟ್ಲಿಲ್ಲ ಅಂತಂದ್ರೆ ಸುಮ್ನೆ. ನೀವೆಲ್ಲ ಎಷ್ಟು ವರ್ಷ ಆಯ್ತು? 15-16 ವರ್ಷ. ನೀವು ಕೂಡ ಇಲ್ಲಿ ಅಲ್ಲ, ಎಷ್ಟು ನಾವೇ ವರ್ಷ ಆಯ್ತು? ಒಟ್ಟಿಗೆ ಒಂದೇ ಸಂಘ. ಒಂದೇ ಸಂಘ. ನಾವು 5 ಜನ ಇದೀವಿ ಸಂಘದಲ್ಲಿ. ಒಂದು 10-15 ಜನ ಇದ್ವಿ. ಸಂಘ ಹೊಡೆದ್ಬಿಟ್ಟು ನಾವು ಬೇರೆ ಮಾಡ್ಕೊಂಡ್ವಿ. ಮತ್ತೆ ಎಲ್ಲರೂ ಬಿಟ್ರು, ಮತ್ತೆ ಒಂದಿಬ್ರು ಎಕ್ಸ್ಪೈರ್ಡ್ ಆದ್ರು. ಮತ್ತೆ ಇದರಲ್ಲಿ ಇದರ ಸರ್ಕಾರದಲ್ಲಿ ಅದನ್ನು ಮಾಡಿ, ನೀವು ಸ್ತ್ರೀ ಶಕ್ತಿ ಇದೆ, ಮಾಡಿ ಅದ್ರ ಮುಖಾಂತರ ಮಾಡಿ. ಅದಿದೆ ಸ್ವಸಹಾಯ ಮುಂದೊಂದೇನೋ ಚೆನ್ನಾಗಿ ಬರ್ತೀರಾ. ಇವರಿಗೆ ಬಡ್ಡಿ ಕೊಟ್ಟು ಸಾಯುವ ಅವಶ್ಯಕತೆ ಇಲ್ಲ. ಸರ್ಕಾರದ ಏನು ಫೆಸಿಲಿಟಿ ಅದನ್ನ ತಗೊಳ್ಳಿ ನೀವು.
ಸ್ತ್ರೀಶಕ್ತಿ ಸಂಘ ಇದೆ ಸರ್. ಅದನ್ನ ಮಾಡಿ ನೀವು. ಸುಮ್ಮನೆ ಯಾರ್ಯಾರು ಇವಾಗ ಸೌಜನ್ಯ ಬಂದದಕ್ಕೆ ಒಂದೊಂದು ಜೀವ ಉಳಿತಾ ಇದೆ. ಎಲ್ಲಾರು ಎಷ್ಟು ಜೀವ ಬಲಿಯಾಗಬೇಕಿತ್ತು ಗೊತ್ತಾ? ನಾವು ಧರ್ಮಸ್ಥಳದವ್ರು, ನಾವು ಪಕ್ಕದ ಗ್ರಾಮ ಊರವ್ರೆ, ಜಾಸ್ತಿ ದೂರ ಏನಿಲ್ಲ. ಪದ್ಮಲತಾ ನನ್ನ ಅತ್ತೆ ತಂಗಿ 1987ರಲ್ಲಿ ಕೊಲೆ ಮಾಡಿರೋದು, ಮೊದಲನೇದಾಗಿ ಕೊಲೆ ಮಾಡಿರೋದು ಬಡ್ಡಿ ಮಕ್ಕಳು. ಅವತ್ತಿಂದ ಹೋರಾಟ ಮಾಡಿ ಮಾಡಿ ಅವ್ರಿಗೆ ಆಗಲ್ಲ ಅಂತ ಬಿಟ್ಬಿಟ್ರು. ಇವಾಗ ಅದಕ್ಕೆ ನಾನೇ ತಗೊಂಡಿರೋದು, ಎಂಡ್ ಮಾಡ್ತೀವಿ ಅಂತೀವಿ ಸರ್. ಈಗ ಎಂಡ್ ಮಾಡ್ತೀವಿ ಸರ್. ಇವಾಗ ನೋಡ್ತಾ ಇದ್ದೀರಲ್ಲ, ಜನರು ಎಲ್ಲ ಅವರವರ ನೋವನ್ನು ಹಂಚಿಕೊಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಈ ಒಂದು ವೇದಿಕೆ ಅಂತ ಅದಕ್ಕೆ ಹೇಳ್ತೀವಿ, ತಿಳಿಸ್ಕೊಡ್ತಾ ಇದೀವಿ. ಧರ್ಮಸ್ಥಳ ಊರನ್ನು ಉದ್ಧಾರ ಮಾಡ್ಲಿಕ್ಕೆ ಬಂದವರಲ್ಲ, ನಾಶ ಮಾಡ್ಲಿಕ್ಕೆ ಬಂದಿರೋರು. ಯಶೇನು ಉದ್ಧಾರ ಮಾಡಿದ್ದಾರೆ. ಸರಿಯಪ್ಪ, ಕಷ್ಟ ಅಲ್ಲಿ ಇದ್ದಾರೆ ಅವರು, ಸರಿಯಪ್ಪ ನೀವು ಕಟ್ಟಬೇಡಿ ಅಂತ ಹೇಳಿ, ಬಡ್ಡಿ ಬೇಡ ಅಂತ ಹೇಳು, ಯಾವ್ದಾದ್ರು ಇದೆಯಾ? ಸರ್ ಹೈಯೆಸ್ಟ್ ಬಡ್ಡಿ ಇದೆ ಅಂದ್ರೆ ಮತ್ತಿನ್ನೇನು 23% ಬೀಳ್ತದೆ, ಹೌದು ಬಡ್ಡಿ. 23 ಬೀಳ್ತದೆ. ಜಾಸ್ತಿನೇ ಆಗುತ್ತೆ. ಅಲ್ಲ, ಇನ್ಶೂರೆನ್ಸ್ ದುಡ್ಡು ಕೊಟ್ಟು ಅದಕ್ಕೂ ಬಡ್ಡಿ ತಿರ್ಗಾ ಅದು ಇನ್ಶೂರೆನ್ಸ್ ಆಗ್ಬಿಡ್ಬೇಕು. ನೀವು ಏನು ಮಾತಾಡೋದು ಸುಮ್ನೆ ಕಟ್ತಾ ಹೋದ್ರೆ ಡಬಲ್ ಎಷ್ಟು ಕೂಡ ಆಗ್ತದೆ. ನಾವು ಮುಂದೆ ಮಾತ್ರ ನಾವು ಇವಾಗ ನೀವು ಮಾಡಿದ್ರಿ, ನಿಮ್ಮ ಮಕ್ಕಳನ್ನು ಕಟ್ತಾ ಇರ್ಬೇಕಾ? ಆ ಸಾಲ ಮುಗಿಸಿಗೋಸ್ಕರ ಇದು ಆಗ್ತಾ ಇರೋದು. ಇಲ್ಲ, ಒಂದಿಷ್ಟು ಮೈಕ್ರೋ ಊಟ ಬಜೆಟ್ ಅಂತ ಮಾಡೋದಿಲ್ಲ, ಮಾಡಿದ್ದಾರೆ, ನೀರು 1 ಲಕ್ಷ ಮಾಡ್ಬೋದು. ಮಾಡಿದ್ದಾರೆ. ಅದು ಈಗ ತಗೊಳ್ಳೋಕೆ 1 ಲಕ್ಷ ಬಿರಿಯಾನಿ ಮೈಕ್ರೋ ಬಜೆಟ್ ಮಾಡಿದ್ದಾರೆ, ಅಲ್ವಾ? ಸುಮಾರು ಕಂತು ಕಟ್ಟಿದ್ದಾರೆ. ಈಗ ಅದು ವಾಪಸ್ ಬರಲ್ವಂತೆ, ಬರ್ಲೇಬೇಕದು, ಬರಲ್ಲ. ಅದು ಕೊಡಲ್ವಂತೆ, ಬರ್ದಿರ ಮತ್ತೆ ಮೈಕ್ರೋ ಬಜೆಟ್ ವಾಪಸ್ ಕೊಡಲ್ವಂತೆ ಸರ್. ಅದು ಅವ್ರು ತಗೊಂತಾರೆ ಅವರು. ಅದು ಅವರೇ ತಿಂತಾರೆ. ಈಗ ಅವ್ರು ಅವ್ರು ತಿಂತಾರೆ. ತುಂಬಾ ಕಂತು ಕಟ್ಟಿದ್ದಾಳೆ ಅಲ್ಲ, ಮೈಕ್ರೋ ತಿಥಿ ಮಾಡ್ಲಿಕ್ಕೆ ಸೌದೆ ಈಗ ಮಾಡಿ ಬಂದಿದ್ರಾ ಹಾಕ್ತಾರೆ. ಧರ್ಮಸ್ಥಳ ಕಡೆಯಿಂದ ಬಂದಿದ್ರಾ? ಏನಂದ್ರು? ಅವ್ರು ಬಂದು ಎಂತ ಹೇಳಿ, ನೀವು ಇನ್ನು 3 ತಿಂಗಳು ಕಟ್ಟಿ 3 ತಿಂಗಳು ಕಟ್ಟಿ ದುಡ್ಡು ವಾಪಸ್ ಕೊಡ್ತೀವಿ. ನೋಡಿ ಇನ್ನೂ ಕಟ್ಲಿಕ್ಕೆ ಹೇಳ್ತಾ ಇದ್ದಾರೆ. ಕಟ್ಬೇಕಂತೆ, 3 ತಿಂಗಳು ಕಟ್ಬೇಕಂತೆ. ಕಟ್ಸಲ್ಲ ಇದ್ರೆ ಹಣ ವಾಪಸ್ ಕೊಡುದಿಲ್ಲಂತೆ. ಮತ್ತೆ ಸಾಲ ಮನ್ನಾ ಮಾಡಲ್ಲ, ನಾನು ಕಟ್ಟಿದ್ದೀನಿ, ಇವತ್ತು ಕಟ್ಟಿದ್ದೀನಿ. ನೋಡಿ ಸರ್, ಸಾಲ ಮನ್ನಾ ಮಾಡಲ್ವಂತೆ ಸರ್ ಅದನ್ನ. ಕಟ್ಟೋದೇ ಬೇರೆ, ಕಂಪ್ಲೇಂಟ್ ಕೊಟ್ಟಿದ್ರ ನೀವು ಅವ್ರ ಮೇಲೆ? ಹ? ಕಟ್ಟೋದೇ ಕೊಡ್ಲಿಲ್ಲ, ಯಾಕೆ? ಅಲ್ಲ ಸರ್, ಸಾಲ ಮನ್ನಾ ಮಾಡೋದ್ರಲ್ಲಿ ನಮ್ಗೆ ಕಷ್ಟ ಆಗುತ್ತೆ. ಕೇಸ್ ಆಗಿದೆ. ತಪ್ಪು. ತಗೊಂಡಿರೋ ತಪ್ಪ ತಪ್ಪಿರುತ್ತಲ್ಲ ನಮ್ಮ ಹತ್ರ. ನೋಡಿ. ಇದೇ ಜನರನ್ನು ದೇವರ ಹೆಸರು ಹೇಳ್ಕೊಂಡು ಏಮರ್ಸಿದ್ದಾರೆ. ಅಲ್ಲ, ಈಗ 1,10,000 ಅವ್ರಿಗೆ ಕಟ್ಲಿಕ್ಕಿತ್ತು ನಾವು. ಹ್ಮ್. ಈಗ ಅವ್ರೇನ್ ಹೇಳೋದು, ನೀವೀಗ 3 ತಿಂಗಳು ಕಟ್ಲಿಲ್ಲ ಅಂತಂದ್ರೆ ನಾವು ಸಾಲ ಮನ್ನಾ ಮಾಡೋದಿಲ್ಲ. ಹ್ಮ್. ಈಗ ನಾವೊಂದು 3 ತಿಂಗಳು ಕಟ್ಟಿ ಸಾಲ ಮನ್ನಾ ಮಾಡುದು 1,10,000ಕ್ಕಿಂತ ಈಗ 3 ತಿಂಗಳು ಸ್ವಲ್ಪ ಹಣ ಅದು ಕಟ್ಟಿ. ಯಾವ ನಿಯಮ? 3 ತಿಂಗಳು ಕಟ್ಟಿ ನಂತರ ಸಾಲ ಮನ್ನಾ ಮಾಡೋದು? ಗೊತ್ತಿಲ್ಲ ಸರ್, ಅವ್ರು ಹೇಳಿದ್ ನಾವು ಸರ್. ಕೇಳ್ಬೇಕು. ಈಗ ನೀವೇ ಹೇಳ್ತೀವಿ, ನೀವ್ ಹೇಳಿದ್ ನಾವು ಕೇಳ್ಬೇಕು. ಇನ್ನು ಮುಂದೆ ಯಾರಿಗೂ ಈ ತರ ಆಗ್ಬಾರ್ದು ಅಂತ ನಾವು ಬರ್ತಾ ಇರೋದು. 1 ರೂಪಾಯಿ ಕಟ್ಬೇಡಿ ಅಷ್ಟೇ, ಅದಕ್ಕಾಗಿ ನಾವು ಬಂದಿರೋದು. ಕಟ್ಬೇಡಿ. ಅದಕ್ಕಾಗಿ ಯಾವಾಗ ನಿಮ್ಮ ಶುಕ್ರವಾರ? ನಿಯತ್ತಿಂದ ನಾವೇ ನಿನ್ನೆ ಇವತ್ ಕಟ್ಟಿ, ಶನಿವಾರ ಇವತ್ತಾ? ನಿನ್ನೆ ಗುಡ್ ಫ್ರೈಡೆ ಅಲ್ವಾ, ಹಾ. ಹಾಗಾಗಿ ಇವತ್ ಕಟ್ಟಿ ಅಂತ ಹೇಳಿ. ಇದು ಕೂತ್ಗಡಲ್ಲಿ ಒಬ್ರು ಸತ್ತರದು ಗೊತ್ತಾ? ಸತ್ತಿಲ್ಲ, ವಿಷ ಕುಡಿದ್ರು ಕುಂಚವರ ಹತ್ರ. ತುಂಬಾ ಜನ ಆಗಿದೆ ಕಣ್ರಿ, ಇಲ್ಲಿ ಎಲ್ಲ ಆಗಿದೆ. ಅಲ್ಲ, ಮೊನ್ನೆ ಒಂದ್ ಹುಡುಗಿಗೆ ನಾ ಎಲ್ಲ ಸೇರಿ ಇದ್ ಮಾಡ್ಬಿಟ್ಟು, ಅವಳು ಒಂದ್ ಮಗು ಇದೆ, 3 ವರ್ಷದ ಮಗು, ಅವಳು ಸುಸೈಡ್ ಮಾಡ್ತಾಳೆ ಹೌದಾ? ಸಂಘದವ್ರ ಎದುರುಗಡೆ. ಅವ್ರ ಏನ್ ಮಾಡ್ಲಿಲ್ಲ? ಅವ್ರು ಹಿಂಗ್ ಕೂತಿದ್ರಂತೆ, ಅವಳು ನೇಣಾಕೊಂಡ್ಬಿಟ್ರು. ಅದಕ್ಕಾಗಿ ನಾವು ಹುಡುಕ್ತಾ ಹೋಗಿಕೊಂಡ್ರೆ ಅವ್ರ ಮನೆಗೆ ನಾವು ಹುಡುಕಿದ್ವಿ. ಇಲ್ಲೇ ಜಗಳೂರು ಅದು ಕೇಸ್ ಆಗಿಲ್ವಾ? ಎಂತ ಆಗಿದೆ ಆಗಿದೆ ಅದು. ಕೇಸ್ ಆಗಿದೆ. ಕಂಪ್ಲೇಂಟ್ ಆಗಿದೆ ಅದು. ಕೇಸ್ ಆಗಿ ಅದಕ್ಕೆ ಅವ್ರೇನೋ ಎಷ್ಟೋ ಮಗು ಹೆಸರಲ್ಲಿ ಎಷ್ಟೋ ಹಣ ಹಾಕ್ತಿವಿ ಅಂತ ಹೇಳಿದಾರಂತೆ. ಅದೇ ಮುಗೀತು. ಆ ಕೇಸ್ ಕ್ಲೋಸ್ ಆಯ್ತು. ಅವ್ರು ಕತ್ ಕೂತಿದ್ರಲ್ಲ SP. ಅದೇನಾ SP? SP ಕತ್ ಕೂತಿದ್ರು. SP ಅಂದ್ರೆ ಅದೇ ಸೇವಾ ಪ್ರತಿನಿಧಿ. ಸೇವಾ ಪ್ರತಿನಿಧಿ. ಬಡವ್ರನ್ನ ಉದ್ಧಾರ ಮಾಡಿದ್ರೆ ನಾವು ಇಲ್ಲಿ ಬರ್ತಿರ್ಲಿಲ್ಲ. ಹೌದು. ಈಗ ಕೂಲಿ ಬಡವ್ರನ್ನ ಜೀವ ತೆಗಿತಿದ್ದಾರೆ. ಇದು ಅದನ್ನ ನೋಡಿ ನೋಡಿ ಇವರೆಲ್ಲ ಬಂದಿರೋದು, ಎಲ್ಲ ಒಗ್ಗಟ್ಟಾಗಿರೋದು. ಈಗ 15 ವರ್ಷ ಆಯ್ತಲ್ಲ ನೀವು ಸೇರ್ಕೊಂಡು, 15 ವರ್ಷದಿಂದ ಸಾಲ ತೆಗಿತಿದ್ದೀರಾ, ಕಟ್ತಾ ಇದ್ದೀರಾ. ಇಲ್ಲಿ ತನಕ ನಿಮ್ಗೆ ಗೊತ್ತಾಗಿದೆ ಕಟ್ಟಿದ್ದೆ ಜಾಸ್ತಿ ಆಗಿದೆ ಅಂತ. ಅದು ನಮ್ಗೆ ಯಾವಾಗ್ಲೂ ಅಷ್ಟೇ, ಮುಗೀತಲ್ಲ, ನಿಲ್ಸಿ. ಇವ್ರದೆಲ್ಲ ಹಣೆ ಬರಲ್ಲ ಗೊತ್ತಾಯ್ತು. ನಾನು ಕೂಡ 6 ವರ್ಷದಿಂದ ಲೋನ್ ಸಸ್ಯ ಸಂಘ ಇದ್ದೆ. 3 ಲಕ್ಷ ತಗೊಂಡು 7 ತಿಂಗಳು ಕಟ್ಟಿದ್ದೀನಿ, 7 ಕಂತು ಅಷ್ಟೇ. 7 ತಿಂಗಳು ಕಟ್ಟಿದ್ದೇನೆ. ಆಮೇಲೆ ಇವರ ಹಣೆ ಬರೆಲ್ಲ ಲೆಕ್ಕ ಎಲ್ಲ ತೆಗೆದೆ, ಡಾಕ್ಯುಮೆಂಟ್ ಎಲ್ಲ ತೆಗೆದೆ, ಗಲಾಟನೆ ಮಾಡಿದ್ದೇನೆ. ಈಗ ನನ್ಗೆ ಹೇಳಿದ್ದಾರೆ ನೀವು ಕಟ್ಟಲೇಬೇಡಿ ಅಂತ ಹೇಳಿದ್ದಾರೆ. ಏನ್ ಹೇಳ್ತೀರಾ ಇದೀಗ? ಮಾತಾಡಿದ್ರೆ ಅವರು ಇದ್ ಮಾಡಲ್ಲ. ನಾವು ಸುಮ್ನಾದ್ರೆ ನಮ್ಮ ಮೇಲೇನೆ ದಬ್ಬಾಳಿಕೆ ಮಾಡ್ತಾರೆ. ಯಾರಿಗೆ ತೊಂದರೆ ಕೊಡ್ಲಿಕ್ಕೆ ಬರ್ಬಾರ್ದು. ಈಗ ನಮ್ಮೂರಲ್ಲಿ ಎಷ್ಟೋ ಜನ ಜೀವ ಉಳಿಸಿದ್ವಿ ನಾವು. ಗಂಡ ಹೆಂಡತಿ ಜಗಳ, 100 ಕೋಟಿ ರೂಪಾಯಿ ದುಡ್ಡು ಬಾಕಿ, ಯಾರು ಕಟ್ತಾ ಇಲ್ಲ, ಎಲ್ಲ ನಿಲ್ಸಿದ್ದಾರೆ. ಎಲ್ಲ ಜನ ಒಗ್ಗಟ್ಟಾಗಿದ್ದಾರೆ. ಮೊನ್ನೆ ಹೇಳ್ತಾರೆ, ಈಗ ಧರ್ಮಸ್ಥಳ ಸಂಘ ಇಲ್ಲ, ನಾವೆಲ್ಲ ಬ್ಯಾಂಕಿಗೆಲ್ಲ ಅಡಾಪ್ಟ್ ಮಾಡ್ಬಿಟ್ಟಿದೀವಿ, ಇನ್ನೆಲ್ಲ ಬ್ಯಾಂಕ್ನವರೇ ನೋಡ್ಕೊಳ್ತಾರೆ. ಹಾಗಾದ್ರೆ ಇಲ್ಲಿ ತನಕ ಕಟ್ಟಿರೋದು ಕೇಳಿ, ಅದು ಕೇಳ್ಬೇಕು ನೀವು. ಇಲ್ಲಿ ತನಕ ಕಟ್ಟಿರೋದು ಅಂದ್ರೆ ಏನಾಗುತ್ತೆ ಗೊತ್ತಾ ಸರ್, ನಾನು ಸ್ವಲ್ಪ ಜೋರು, ನಿಜ ನಾನು ಒಪ್ಕೋತೀನಿ. ನಾನ್ ಜೋರಾಗೆ ಮಾತಾಡ್ತೀನಿ, ಎಲ್ರಿಗೂ ಗೊತ್ತು. ನಾನ್ ಎದ್ರೆ ಹೇಳ್ತೀನಿ, ಹಿಂದೆ ಮುಂದೆ ಹೇಳಲ್ಲ. ಹಾಗೆ ಎಲ್ಲರೂ ಬರ್ಬೇಕಲ್ಲ ಸರ್? ಯಾರು ಬರ್ತಾರೆ ಬರ್ತಾರೆ. ಒಬ್ಬರು 10 ಜನ ಬರ್ತಾರೆ ಹಿಂದ್ಗಡೆ ಬಿಡಿ ಬರ್ತಾರೆ ಅಂತ ಕೇಳಿದ್ರು. ಅಯ್ಯೋ, ಧರ್ಮಸ್ಥಳ ಸಂಘಕ್ಕೆ ಹಂಗ ಮೋಸ. ಒಬ್ಬೊಬ್ರೆ ನಿಂತ್ಕೊಳ್ಳಿ ಅಷ್ಟೇ. ಧರ್ಮಸ್ಥಳ ದೇವರನ್ನ ಮನೆ ಇಟ್ಟು ಪೂಜೆ ಮಾಡಿ ಬೇಡ ಅಂತ ಹೇಳಲ್ಲ. ಹಚ್ಚಿ ಯಾರಾದ್ರೂ ಏನೋ ಅರಕೆ ಹಾಕಿದಾರ ಅಲ್ಲಿ ಡಬ್ಬಾಗ ಹಾಕಿ ವರ್ಷ ಒಂದ್ ಸರಿ ಊರಲ್ಲಿ ಎಲ್ಲಾರು ಸೇರಿ ಆ ಒಂದು ಅನ್ನದಾನ ಮಾಡಿ ಬಡವರಿಗೆ.
ಅಂತ ಕೆಲಸ ಮಾಡಿ. ಮಂಜುನಾಥ ಸ್ವಾಮಿ ಅದನ್ನೇ ಹೇಳ್ತಾ ಇರೋದು, ಅದರ ಹೊರತು ಬಿಟ್ಟು ಎಲ್ಲ ದಬ್ಬಾಳಿಕೆ ಮಾಡಿ ಕೊಲೆ ಮಾಡಿ ಇಂಥ ಕೊಲೆ ಮಾಡಿ ಅಂತ ಹೇಳಿಲ್ಲ. ಇವಾಗ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ದರೆಗೆ ಹಿಡಿದು ಆಟ ಪ್ರಾರಂಭ ಮಾಡಿ ಆಯ್ತು. ಅದಕ್ಕೆ ನಮ್ಮನ್ನ ಇಂಥ ಕಡೆ ಎಲ್ಲ ಕಲ್ತಿರು, ಹೋಗಪ್ಪ ಹೋಗಿ ಬನ್ನಿ ಅಂತ ಹೇಳಿ.